ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತು ಗೊತ್ತಿರಬೇಕು, ಇವತ್ತೆಲ್ಲನೂ ಕೂಡ ಇವತ್ತು ರಿಸಲ್ಟ್ ಆಲ್ಮೋಸ್ಟ್ 15ಗೆ ಬರ್ತದಿಂದ ಎಲ್ಲರೂ ಕೂಡ ಎಕ್ಸ್ಪೆಕ್ಟೆಡ್ ಮಾಡಿದ್ರು. ಅದ್ರ ತಕ್ಕನಂಗೆ ಬಹಳಷ್ಟು ಕಡೆ ಏನು ಕೂಡ ಇವತ್ತೇ ಡೇಟು ಅಂದರೆ ಇವತ್ತೇ ಬರ್ತಂತ ಏನೆಲ್ಲ ಕೂಡ ಬಂದಿದೆ. ಯಾಕಪ್ಪ ಅಂತಂದರೆ ಇವತ್ತು ಹೇಳ್ತಿದ್ದಾರೆ ಅಂದರೆ ನೋಡಿ, ವಿಡಿಯೋದಲ್ಲಿ ಯಾವಾಗ ಒಂದು ರಿಸಲ್ಟ್ ಬಿಡಬೇಕಂತಾಗ ಎಲ್ಲನೂ ಕೂಡ ಪ್ರೋಗ್ರೆಸ್ ಮುಗಿದಾದ್ಮೇಲೆ ಅನೌನ್ಸ್ ಮಾಡ್ತಾರೆ. ಓಕೆ, ಆ್ಯಂಡ್ ಅದ್ರ ತಕ್ಕನಾಗೆ ಇವತ್ತೆಲ್ಲನೂ ಕೂಡ ಮುಗಿದಿತ್ತು, ಹಂಗಾಗಿ ಅನೌನ್ಸ್ಮೆಂಟ್ ಮಾಡೋದಿತ್ತು. ಬಟ್ ಏನೋ ಹಾಲಿಡೇ ಅನ್ನೋ ಕಾರಣಕ್ಕೆ ಓಕೆ ಅನ್ವಿತ್ ಅವರು ಮಾಡಿದ್ರು. ಓಕೆ, ಅಂದರೆ ಅನ್ವಿತ್ ಕಟಲ್ ಅವ್ರು ಮಾಡಿದ್ದಾರೆ. The 5th semester result will be published on Monday. Okay, please avoid believing or spreading the fake news about an early release ಅಂತ ಇದೆ. ಆ್ಯಂಡ್ ಟುಡೇ ಈಸ್ ಅ ಹಾಲಿಡೇ ಫಾರ್ ದ ಯೂನಿವರ್ಸಿಟಿ, ಅಂದರೆ ಯೂನಿವರ್ಸಿಟಿಗೆ ಏನೋ ಇವತ್ತು ಹಾಲಿಡೇ ಇದೆ ಅಂತೆ. ಸೊ ಫಾಲೋಡ್ ಬೈ ದ ಸಂಡೇ. ಸೊ ಸ್ಟೇ ಪೇಷಂಟ್ ಆ್ಯಂಡ್ ಚೆಕ್ ಅಫಿಷಿಯಲಿ ಸೋರ್ಸಸ್ ಫಾರ್ ಅಪ್ಡೇಟ್ಸ್ ಅಂತಂದರೆ ಇನ್ನೂ ಕೂಡ ಅಫಿಷಿಯಲ್ ಆಗಿ ಬರೋರು ಕೂಡ ಏನು ಕೂಡ ನಂಬಕ್ಕೆ ಹೋಗ್ಬೇಡಿ ಅಂತ ಹೇಳ್ತಿದ್ದಾರೆ. ಏನೇ ಆಗಲಿ ರಿಸಲ್ಟ್ಗೋಸ್ಕರ ಆಲ್ ದ ಬೆಸ್ಟ್ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನಮ್ಮ ಕಡೆಯಿಂದನೂ ಕೂಡ ನಿಮಗೆ ರಿಸಲ್ಟು ಮಂಡೇ ಬರ್ತಂತ ಹೇಳಿದ್ದಾರೆ. ಅಂತಂದರೆ ಡ್ಯೂ ಟು ದ ಇವತ್ತು ಅವ್ರು ಹೇಳ್ದಂಗೆ ಯೂನಿವರ್ಸಿಟಿ ಹಾಲಿಡೇ ಮತ್ತು ಸಂಡೇ ಅಂತ ನಿಮಗೆ ಹಾಲಿಡೇ ಇರ್ತದೆ. ಬಟ್ ಆ್ಯಕ್ಚುಲಿ ಏನಪ್ಪ ಅಂತಂದರೆ ರಿಸಲ್ಟ್ಗೂ ಇದಕ್ಕೆ ಸಂಬಂಧ ಇರಲ್ಲ. ಬಟ್ ಏನೋ ರಿಸಲ್ಟ್ ಅವಸರ ಬೇಡ ಅಂತಂದು 3rd ಆ್ಯಂಡ್ 5th ಸೆಮ್ ಎರಡೂ ಕೂಡ ಒಮ್ಮೆಲೇ ಬಿಡೋಣ ಅಂತಂದರೆ 3rd ಬೇರೆ 5th ಬೇರೆ ಬೇಡ, ಒಂದೇ ದಿನಕ್ಕೆ ಎರಡೂ ಬಿಡೋಣ ಅಂತ ಮಾಡ್ತಿದ್ದಾರೆ. ಏನು ಅಂದರೆ 5th ಒಂದು ಬೇಗನೆ ಬಿಟ್ಟು ಅಂದರೆ 1-2 ಅವರ್ ಆದಮೇಲೆ 3rd ಸೆಮ್ ಬಿಡೋ ಪ್ಲ್ಯಾನಿಂಗ್ ಇದೆಯೇನೋ ನೋಡೋಣ. ಓಕೆ, ಅಂದರೆ ಆ ರೀತಿ ಬಂದರೂ ಬರ್ಬೋದು. ಎನಿವೇ ಸೋಮವಾರ ಏನಾದರೂ ಬಂತಂದರೆ ತಿಳಿಸೋಣಂತೆ. ಸದ್ಯಕ್ಕಂತೂ 5th ಸೆಮಿಸ್ಟ್ರದ್ದು ಮಂಡೇ ಅಂತ ಹೇಳ್ತಿದ್ದಾರೆ ಅನ್ವಿತ್ ಕಟಲ್ ಅವರು. ನೋಡೋಣ ಮತ್ತೆ ಫರ್ದರ್ ಏನಾದರೂ ಹೇಳ್ತಾರೆ. ಸದ್ಯಕ್ಕಂತೂ ರಿಸಲ್ಟ್ ಇದ್ದಂಗಿಲ್ಲ. ಓಕೆ, ಇವತ್ತು ಬರೋಂಗಿತ್ತಂದರೆ 9 ಗಂಟೆ ಒಳಗಡೆ ಬರಬೇಕಿತ್ತು. ಇವತ್ತೆಲ್ಲನೂ ಕೂಡ ಪ್ರೋಗ್ರೆಸ್ ಮಾಡಿದ್ರಂತೆ, ಬಟ್ ಆಗಿಲ್ಲ. ಓಕೆ, ಅಫಿಷಿಯಲ್ ಆಗಿ ಅವರಿಗೆ ಬರೋವ್ರಿಗೂ ಕೂಡ ಏನು ಕೂಡ ಫೇಕ್ ನ್ಯೂಸ್ ನಂಬಕ್ಕೆ ಹೋಗ್ಬಿಡಿ ಅಂತ ಅವರಾಗಿ ಮೆಸೇಜ್ ಹಾಕಿದ ಮ್ಯಾಗೆ ಏನು ಕೂಡ ಮಾತಾಡೋಕ್ಕೂ ಆಗೋದಿಲ್ಲ. ಮಂಡೇ ಬರ್ತಂತ ಹೇಳಿದಾರೆ, ಕಾಯೋಣ. ಆಲ್ ದ ಬೆಸ್ಟ್. ಎಲ್ಲರೂ ಕೂಡ ವೇಟ್ ಮಾಡಿ ಇನ್ನೂ ಸ್ವಲ್ಪ ದಿನ. ಬಾಯ್.